ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಲಾರೆನ್ಸ್ ಸರ್. ಬಿಕಾಂ 4ನೇ ಸೆಮಿಸ್ಟರ್ನ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಬರುವ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಒಂದು ಲೆಕ್ಕ ನಾವು ಮಾಡೋಣ. ನೋಡಿ, ನಾವು ಇಲ್ಲಿ ಕಾಣಿಸ್ತಾ ಇರುವಂತ ಪ್ರಾಬ್ಲಮ್ 2014 ಮತ್ತೆ 2013 ಅಲ್ಲಿ 6 ಮಾರ್ಕ್ಸ್ಗೆ ಕೇಳಿರುವಂತ ಪ್ರಾಬ್ಲಮ್ ಓದೋಣ. ಎ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ವಿತ್ ದ ಫಾಲೋಯಿಂಗ್ ಲಯಬಿಲಿಟೀಸ್: ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹40,000. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ರಿಯಲೈಸ್ ವಿತ್ ದ ಲಿಕ್ವಿಡೇಟರ್ 50,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 61,000, liquidation expenses ₹500. The liquidator is entitled to a remuneration of 3% on asset realized and 2% on amount paid to unsecured creditors other than preferential creditors. ಮತ್ತೆ ಲಾಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ದ ರಿಮೈನಿಂಗ್ ಅಸೆಟ್ಸ್ ರಿಯಲೈಸ್ಡ್ ಇಸ್ 52,000 ಅಂತ. ಈ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ, ಒಂದು ಸೆಕ್ಯೂರ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಆ ಸೆಕ್ಯೂರ್ ಕ್ರೆಡಿಟರ್ಸ್ ಅಂದಾಗ ಸೆಕ್ಯೂರ್ ಕ್ರೆಡಿಟರ್ಸ್ಗೆ ನಾವು ಸಾಲ ಎಷ್ಟಿದ್ವಿ ಅಂತ, ₹40,000 ಸಾಲ ಇದ್ದೀವಿ. ಮತ್ತೆ ಆ ಒಂದು ಸೆಕ್ಯೂರ್ಡ್ ಅಸೆಟ್ ಏನಿತ್ತು ಅದನ್ನ ಮಾರಿ ಬಂದಂಥದ್ದು ಅಮೌಂಟ್ ಎಷ್ಟಿದೆ, ₹50,000 ಅಂತ ಕೊಟ್ಟಿದ್ದಾರೆ. ಸೆಕ್ಯೂರ್ಡ್ ಅಸೆಟ್ ಯಾವುದು ನಾವು ಸೆಕ್ಯೂರಿಟಿ ಆಗಿ ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ, ಆ ಅಸೆಟ್ನ ಮಾರಿದಾಗ ಬಂದಿರೋದು ₹50,000. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000 ಕೊಟ್ಟಿದ್ದಾರೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 61,000 ಕೊಟ್ಟಿದ್ದಾರೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ₹500 ಅಂತೆ. ಮತ್ತೆ ಈ ಪ್ಯಾರನ್ ಹೇಳ್ತಾನೆ, ದ ಲಿಕ್ವಿಡೇಟರ್ ಈಸ್ ಎಂಟೆಲ್ಡ್ ಟು ರೆಮ್ಯುನರೇಷನ್ ಆಫ್ 3% ಆನ್ ಅಸೆಟ್ ರಿಯಲೈಸ್ಡ್. ಅಂದರೆ ನೀವು ಅಮೌಂಟ್ ಎಷ್ಟು ಮಾರಿ ಬಂದಂಥ ಅಮೌಂಟ್ ಎಷ್ಟಿರುತ್ತೋ ಅದರ ಮೇಲೆ 3% ಕೊಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಹೊರತುಪಡಿಸಿ ನೀವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನು ಪೇಮೆಂಟ್ ಮಾಡ್ತೀರಾ ಆ ಪೇಮೆಂಟ್ ಮೇಲೆ 2% ನೀವು ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಅದರ ಅರ್ಥ ಅಂದರೆ, ಈ ಒಂದು ಸೆಂಟೆನ್ಸಲ್ಲಿ ಏನೆಂದರೆ, ರೆಮ್ಯುನರೇಷನ್ ನಾವು ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಆನ್ ಅಸೆಟ್ ರಿಯಲೈಸ್ಡ್, ಇನ್ನೊಂದು ಪೇಮೆಂಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಎರಡರ ಮೇಲೆ ನಾವು ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮತ್ತು ಲಾಸ್ಟ್ ಪಾಯಿಂಟ್ ಹೇಳ್ತಾರೆ, ದ ರಿಮೈನಿಂಗ್ ಅಸೆಟ್ ರಿಯಲೈಸ್ 52,000 ಅಂತ ಹೇಳ್ತಾರೆ. ರಿಮೈನಿಂಗ್ ಅಸೆಟ್ಸ್ 52,000 ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ರಿಮೈನಿಂಗ್ ಅಸೆಟ್ಸ್ ಅಂದಾಗ ಉಳಿದ ಅಸೆಟ್ಗಳು ಅಂತ ಅಲ್ಲ, ಅದಕ್ಕಿಂತ ಮುಂಚೆ ಮಾರುವಂಥ ಅಸೆಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಸೆಕ್ಯೂರ್ಡ್ ಅಸೆಟ್ನ ಮಾರಿದ್ವಲ್ಲ, ₹50,000 ಮಾರಿದ್ವಲ್ಲ, ಅದ್ರ ಜೊತೆಗೆ ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ರಿಮೈನಿಂಗ್ ಅಸೆಟ್ಸ್ ಎಲ್ಲ ಮಾರಿ ₹52,000 ನಾವು ಅದನ್ನು ಮಾರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲೊಂದು ವಿಷಯ ನೀವು ಒಂದು ಗಮನದಲ್ಲಿಡಬೇಕು. ನೋಡಿ, ಇಲ್ಲಿ ಒಂದು ಮೊದಲನೇ ರೀತಿಯ ರಿಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ 3% ಆನ್ ಅಸೆಟ್ ರಿಯಲೈಸ್ಡ್ ಅಂತ ಕೊಡ್ತಾನೆ. ಸೊ ಕೆಲವೊಂದು ಪ್ರಾಬ್ಲಮಲ್ಲಿ ಏನು ಮಾಡಿರ್ತಾರೆ, ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಇಟ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ. ಅಸೆಟ್ ರಿಯಲೈಸ್ಡ್ ಅಂದರೆ ಅಸೆಟ್ಗಳನ್ನ ಮಾರಿ ಬಂದಂಥ ಹಣ ಅಂತ. ನಾವು ಯಾವತ್ತೂ ಕೂಡ ಕ್ಯಾಶ್ ಆಗಲಿ ಬ್ಯಾಂಕಲ್ಲಿರೋ ಅಮೌಂಟ್ ಆಗಲಿ ಮಾರೋಕ್ಕಾಗೋದಿಲ್ಲ. ಸೊ ಅದು ತೊಗೊಳ್ಬೇಕಾ ತೊಗೊಳ್ಬಾರ್ದು ಅನ್ನೋದು ನಮಗೆ ಸ್ಟೂಡೆಂಟ್ಸ್ಗೆ ನಮಗೆ ಅದೊಂದು ಡೌಟ್ ಇರುತ್ತೆ. ಸೊ ಅಸೆಟ್ ರಿಯಲೈಸ್ ಅಂತ ಕೊಟ್ಟು ಇನ್ನೇನು ಇನ್ಫಾರ್ಮೇಷನ್ ಇಲ್ಲ, 3% ಅನ್ ಅಸೆಟ್ ರಿಯಲೈಸ್ ಅಂತ ಕೊಟ್ಟಾಗ ನೀವು ಯಾವುದೇ ಕಾರಣಕ್ಕೂ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ತೊಗೊಳೋಕ್ಕೆ ಹೋಗಬಾರ್ದು. ಒಂದು ವೇಳೆ ಈ ರೀತಿ 3% ಆನ್ ಅಸೆಟ್ ರಿಯಲೈಸ್ಡ್ ಅಸೆಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಇನ್ಕ್ಲೂಡಿಂಗ್ ಕ್ಯಾಶ್ ಎಟ್ ಬ್ಯಾಂಕ್ ಅಥವಾ ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ, ನಾವು ಅಸೆಟ್ನ ಮಾರಿ ಬಂದಂಥ ಹಣ ಜೊತೆಗೆ ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ನ ಟೋಟಲ್ ಮಾಡಿಕೊಂಡು ಆ ಅಮೌಂಟ್ ಮೇಲೆ ನಾವು ಅಲ್ಲಿ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮತ್ತು ಲಾಸ್ಟಾಗಿ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಜೊತೆಗೆ ನಾವು ಈ ಒಂದು ಪ್ರಾಬ್ಲಮ್ನ ಮಾಡುವಾಗ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗೆ ಎರಡು ವಿಷಯಗಳಲ್ಲಿ ಸ್ವಲ್ಪ ಡೌಟ್ಸ್ ಇರುತ್ತೆ, ಕ್ಲಾರಿಟಿ ಬೇಕಾಗತ್ತೆ. ಎರಡು ವಿಷಯಗಳಲ್ಲಿ ಕ್ಲಾರಿಟಿ ಬೇಕಾಗತ್ತೆ. ಯಾವುದು ಒಂದು ಕ್ಲಾರಿಟಿ, ಒಂದೇನಂದರೆ ಕ್ರೆಡಿಟರ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು. ಯಾಕಂದರೆ ನೋಡಿ, ಈ ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರಾಬ್ಲಮ್ ನೋಡಿದಾಗ ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ, ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಈ ಥರ ಪ್ರಾಬ್ಲಮ್ ಕೊಟ್ಟಾಗ ನಮಗೆ ಕ್ರೆಡಿಟರ್ಸ್ ಬಗ್ಗೆ ಕ್ಲಾರಿಟಿ ಇದ್ದರೆ ಆ ಒಂದು ಪ್ರಾಬ್ಲಮ್ ಏನು ಮಾಡಬೇಕು ಅನ್ನೋದು, ಆನ್ಸರ್ ಹೆಂಗೆ ಡೀಲ್ ಮಾಡಬೇಕು ಅನ್ನೋದನ್ನ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ, ಮತ್ತು ಎರಡನೇ ವಿಷಯ ಏನಂದರೆ, ಅಮೌಂಟ್ ಪೇ ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಮೇಲೆ ಏನು ರಿಮ್ಯುನರೇಷನ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅದರಲ್ಲಿ ಸೆಂಟೆನ್ಸ್ನ ಬದಲಾಯಿಸಿ ಕೊಡ್ತಾರೆ. ಅಲ್ಲೂ ಕೂಡ ಸ್ಟೂಡೆಂಟ್ಸು ಎಕ್ಸಾಮ್ಗಳಲ್ಲಿ ತುಂಬ ತಪ್ಪು ಮಾಡ್ತಾರೆ. ಈ ಎರಡು ವಿಷಯಗಳಲ್ಲಿ ಕ್ಲಾರಿಟಿ ಇದ್ದರೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ತಪ್ಪಾಗೋದಿಲ್ಲ. ಬನ್ನಿ, ಫಸ್ಟ್ ಪಾಯಿಂಟ್ ಅದರಲ್ಲಿ ಏನು ಹೇಳ್ತಾ ಇದ್ದೀವಿ ಇಲ್ಲಿ, ಕ್ರೆಡಿಟರ್ಸ್ ಬಗ್ಗೆ. ಯಾರು ಕ್ರೆಡಿಟರ್ಸ್ ಅಂತ? ಕ್ರೆಡಿಟರ್ಸ್ನ ನಾವು ಸಾಮಾನ್ಯವಾಗಿ ಯಾರು ಕಂಪನಿಗೆ ಸಾಲ ಕೊಡ್ತಾರೋ ಅವ್ರನ್ನ ಕ್ರೆಡಿಟರ್ ಅಂತ ಸಾಮಾನ್ಯವಾಗಿ ನಾವು ವ್ಯಾಖ್ಯಾನಿಸ್ಕೊಳ್ತೀವಿ. ಸೊ ನೀವು ಕ್ರೆಡಿಟರ್ಸ್ನ
ಮೀನಿಂಗ್ ಅಥವಾ ಕ್ರೆಡಿಟರ್ಸ್ನ ಅರ್ಥವನ್ನು ವ್ಯಾಖ್ಯಾನಿಸ್ಬೇಕಾದ್ರೆ ನಿಮಗೆ ಎರಡು ರೀತಿಯಲ್ಲಿ ವ್ಯಾಖ್ಯಾನಿಸ್ಕೊಳ್ಬೋದು. ಒಂದು ಯಾವ ಥರ ಹೇಳ್ಬೇಕಂದ್ರೆ, ಕಂಪನಿಗೆ ಯಾರು ಸಾಲ ಕೊಟ್ಟಿರ್ತಾರೋ ಅವರೆಲ್ಲರೂ ಕ್ರೆಡಿಟರ್ಸ್ ಆಗ್ತಾರೆ, ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ. ಎರಡನೇ ರೀತಿಯಲ್ಲಿ ಹೇಳ್ಬೇಕಂದ್ರೆ, ಈ ನಮ್ಮ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಪ್ರಕಾರ ಯಾರಿಗೆ ಕಂಪನಿಯವರು ಸಾಲ ಇದ್ದಾರೆ, ಅಂದರೆ ಯಾರ್ಯಾರು ಅಮೌಂಟ್ಗೆ ಡ್ಯೂ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನಾವು ಕ್ರೆಡಿಟರ್ಸ್ ಅಂತ ಕರಿತೀವಿ. ಸಾಲ ಕೊಟ್ಟವರೇ ಅಲ್ಲ, ಸಾಲ ಕೊಟ್ಟವ್ರದ್ದು ಅಮೌಂಟ್ ಮಾತ್ರ ಡ್ಯೂ ಅಲ್ಲ. ಒಂದು ವೇಳೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ಅನ್ಕೊಳ್ಳಿ, 3 ಮಂತ್ಸ್ದು ಸ್ಯಾಲ್ರಿ ಕೊಟ್ಟಿಲ್ಲ. ಆ 3 ಮಂತ್ಸ್ ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ನಾವು ಸಾಲ ಬಾಕಿ ಇದೀವಿ ತಾನೆ, ಆ ಬಾಕಿ ಇದ್ರೆ ಆ ಕ್ರೆಡಿಟ್ ಎಂಪ್ಲಾಯೀಸ್ನೂ ಕೂಡ ನಾವೇನು ಅಂತ ಕ್ರೆಡಿಟ್ ಮಾಡ್ತೀವಿ, ಕ್ರೆಡಿಟಾರ್ ಅಂತ ಹೇಳ್ತೀವಿ. ಒಂದು ವೇಳೆ ಗೌರ್ಮೆಂಟ್ಗೆ ಲಾಸ್ಟ್ ಇಯರ್ದು ಟ್ಯಾಕ್ಸ್ ಕಟ್ಟಿಲ್ಲ ಅನ್ಕೊಳ್ಳಿ, ಟ್ಯಾಕ್ಸ್ಗೆ ನಾವು ಬಾಕಿ ಇದ್ರೆ ಆ ಗೌರ್ಮೆಂಟ್ನು ಕೂಡ ಕ್ರೆಡಿಟಾರ್ ಅಂತ ಟ್ರೀಟ್ ಮಾಡ್ತೀವಿ. ನಾವೊಂದು ಲಿಕ್ವಿಡೇಷನ್ ಆಫ್ ಕಂಪನೀಸ್ ಮಾಡುವಾಗ ಕ್ರೆಡಿಟಾರ್ ಯಾರ್ಯಾರು ಇನ್ಕ್ಲೂಡ್ ಆಗ್ತಾರಂದ್ರೆ ಯಾರ್ಯಾರು ಸೇರ್ತಾರಂದ್ರೆ ನಮಗೆ ಸಾಲ ಕೊಟ್ಟವರು ಮತ್ತು ಕಂಪನಿಯವರು ಯಾರ್ಯಾರಿಗೆ ಅಮೌಂಟು ಡ್ಯೂ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಾವು ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಸ್ನೇಹಿತರೆ, ಕ್ರೆಡಿಟಾರ್ಸಲ್ಲಿ 2 ವಿಧ ಇದೆ. ಒಂದು ಸೆಕ್ಯೂರ್ಡ್ ಕ್ರೆಡಿಟಾರ್ಸು, ಇನ್ನೊಂದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಯಾರು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದರೆ ಯಾರು? ನಾವು ಸಾಲ ಯಾವಾಗ ಪಡಿತೀವಿ, ಬೇರೆಯವರಿಂದ ಸಾಲ ತೊಗೊಳಕ್ಕೆ ಹೋಗ್ತೀವಿ, ಕೆಲವರು ನಂಬಿ ನಮಗೆ ಸಾಲ ಕೊಡ್ತಾರೆ, ಕೆಲವರು ನಂಬದೇ ಸಾಲ ಕೊಡ್ತಾರೆ. ನಂಬಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾವು? ಅವ್ರು ಏನು ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಡಾಕ್ಯುಮೆಂಟ್ಸ್, ನಮ್ಮ ಮನೆ ಡಾಕ್ಯುಮೆಂಟು, ಇಲ್ಲ ಫ್ಯಾಕ್ಟ್ರಿದು ಬಿಲ್ಡಿಂಗ್ದು ಡಾಕ್ಯುಮೆಂಟು, ಇಲ್ಲ ಯಾವುದೋ ವೆಹಿಕಲ್ಸ್ದು ಡಾಕ್ಯುಮೆಂಟು, ಇಲ್ಲ ಲ್ಯಾಂಡ್ದು ಡಾಕ್ಯುಮೆಂಟು, ಯಾವ್ದಾರ ಒಂದು ಡಾಕ್ಯುಮೆಂಟ್ಸ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ನ ತೊಗೊಂಡು ಸಾಲ ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ಏನು ಕೊಡೋದಿಲ್ಲ, ಹಿಂಗೆ ನಂಬಿಕೆ ಮೇಲೆ ಇದೇ ಥರನೇ ಡೈರೆಕ್ಟಾಗಿ ಅವರು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಏನು ಮಾತಾಡ್ಕೊಂಡು ನಮ್ಮ ಜೊತೆ ನಮಗೆ ಸಾಲ ಕೊಟ್ಬಿಡ್ತಾರೆ. ಯಾರು ನಮಗೆ ಸಾಲ ಕೊಡುವಾಗ ಡಾಕ್ಯುಮೆಂಟ್ಸ್ನ ತೊಗೊಂಡು ಶೂಟಿಯಾಗಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ನ ತೊಗೊಂಡು ನಮಗೆ ಸಾಲ ಕೊಡ್ತಾರೋ ಅವ್ರನ್ನ ನಾವು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಯಾವುದೇ ಥರ ಡಾಕ್ಯುಮೆಂಟ್ಸ್ನ ತೊಗೊಳ್ದೆ ನಮಗೆ ಯಾರು ಸಾಲ ಕೊಡ್ತಾರೋ ಅವ್ರನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಈ ಸೆಕ್ಯೂರ್ಡ್ ಕ್ರೆಡಿಟಾರ್ಸಲ್ಲಿ 2 ವಿಧ ಇದೆ. ಒಂದು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸು ಮತ್ತು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಎರಡು ಭಾಗದಲ್ಲಿ ನಾವು ಅವ್ರಿಗೆ ವಿಂಗಡಿಸ್ಕೊಳ್ತೀವಿ. ಮತ್ತು ಈ ಒಂದು ವಿಂಗಡಣೆ ಏನಿದೆ ನಾವು ಎರಡು ಭಾಗದಲ್ಲಿ ಡಿವೈಡ್ ಮಾಡ್ತಿದ್ದೀವಿ. ಇದು ಯಾವಾಗ ಸಾಧ್ಯ ಅಂದರೆ ಆ ಒಂದು ಸೆಕ್ಯೂರ್ಡ್ ಅಸೆಟ್ನ ಮಾರಿದಾಗ ಬರುವ ಅಮೌಂಟ್ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಅದು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ ಅಥವಾ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ ಅಂತ ನಾವು ಡಿಸೈಡ್ ಮಾಡೋಂಥದ್ದು. ಆ ಮಾರೋವರೆಗೂ ಅದು ಆ ಒಂದು ಸೆಕ್ಯೂರ್ಡ್ ಅಸೆಟು ಅದು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ ಅಥವಾ ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ, ಯಾವಾಗ ಮಾರಿ ಆ ಸೆಕ್ಯೂರ್ಡ್ ಅಸೆಟ್ನ ಮಾರಿ ಆ ದುಡ್ಡನ್ನ ಬರುತ್ತಲ್ಲ, ಆ ದುಡ್ಡು ಎಷ್ಟು ಬಂತು ನಮಗೆ, ಅದರ ಆಧಾರದ ಮೇಲೆ ನಾವು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಮತ್ತು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ನಾವೇನು ಮಾಡ್ತೀವಿ, ವಿಂಗಡಣೆ ಮಾಡ್ಕೊಳ್ತೀವಿ. ಯಾರು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗಾದ್ರೆ, ಯಾವಾಗ ನಾವು ಸೆಕ್ಯೂರ್ಡ್ ಅಸೆಟ್ನ ಮಾರ್ತೀವಿ, ಸಾಲಕ್ಕಿಂತ ಜಾಸ್ತಿ ಮಾರಿದ್ರೆ, ಒಂದು ವೇಳೆ ಸಾಲ ಬಂದು 1 ಲಕ್ಷ ಇದೆ, ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ದು ಯಾವುದೊಂದು ಡಾಕ್ಯುಮೆಂಟ್ ಲ್ಯಾಂಡ್ದು ಡಾಕ್ಯುಮೆಂಟ್ ಕೊಟ್ಟಿರ್ತೀನಿ, ಲಿಕ್ವಿಡೇಷನ್ ಟೈಮಲ್ಲಿ ಆ ಲ್ಯಾಂಡ್ನ ಮಾರ್ತಾರೆ, ಲಿಕ್ವಿಡೇಟರ್ ಮಾರ್ತಾನೆ. ಆ ಲಿಕ್ವಿಡೇಟರ್ ಮಾರಿದಾಗ ಅನ್ಕೊಳ್ಳಿ 2 ಲಕ್ಷಕ್ಕೆ ಲ್ಯಾಂಡ್ ಸೇಲ್ ಆಯ್ತು ಅನ್ಕೊಳ್ಳಿ, ಸಾಲ ಇರೋದು 1 ಲಕ್ಷ. 1 ಲಕ್ಷಕ್ಕೆ ಸಾಲಕ್ಕಿಂತ ನಿಮಗೆ ಬರುವ ಅಮೌಂಟು ಜಾಸ್ತಿ ಬಂದರೆ ಅದನ್ನ ಆ ಥರ ಕ್ರೆಡಿಟಾರ್ಸ್ನ ನಾವೇನಂತ ಕರಿತೀವಿ, ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಒಂದು ವೇಳೆ ಅದೇ 1 ಲಕ್ಷ ರೂಪಾಯಿ ಸಾಲ ಇದ್ದು ಆ ಸೆಟ್ನ ಮಾರಕ್ಕೆ ಹೋದರೆ 60,000ಕ್ಕೆ ಸೇಲ್ ಆಯ್ತು ಅನ್ಕೊಳ್ಳಿ, ಅಲ್ಲಿಗೆ 40,000 ಕಡಿಮೆಗೆ ಸೇಲ್ ಆಯಿತು. ಇಲ್ಲಿ ಸಾಲ ಜಾಸ್ತಿ ಆಯಿತು, ಬಂದಿರೋ ಅಮೌಂಟ್ ಸೇಲ್ ಆಗಿರೋ ಅಮೌಂಟು ಕಡಿಮೆ ಇದೆ ಅಂತ ಒಂದು ಕ್ರೆಡಿಟಾರ್ಸ್ನ ಆ ಥರ ಒಂದು ಸಿಚುವೇಷನ್ ಇರುವಂಥ ಕ್ರೆಡಿಟಾರ್ಸ್ನ ನಾವು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಸೊ ನಾವು ಒಂದು ಫಾರ್ಮುಲಾ ಥರ ಹೇಳೋದಾದರೆ ಇದನ್ನು ಈ ಥರ ಹೇಳ್ಬೋದು. ಸೇಲ್ ಪ್ರೊಸೀಡ್ಸು ಯಾವುದಕ್ಕಿಂತ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗಿಂತ ಜಾಸ್ತಿ ಇದ್ದರೆ, ಅಂದರೆ ಸಾಲಕ್ಕಿಂತ ಸೇಲ್ ಪ್ರೊಸೀಡ್ ಅಂದರೆ ಮಾರಿ ಬಂದಂಥ ಹಣ ಅಂತ, ಹಣ ಜಾಸ್ತಿ ಇದ್ದದ್ದು ದೊಡ್ಡ ಅಮೌಂಟ್ ಜಾಸ್ತಿ ಆಗಿದ್ರೆ ಅದನ್ನು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಅದೇ ಸೇಲ್ ಪ್ರೊಸೀಡ್ಸು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗಿಂತ ಅಂದರೆ ಸಾಲಕ್ಕಿಂತ ಮಾರಿರೋ ಅಮೌಂಟ್ ಕಡಿಮೆ ಆದರೆ ಅದನ್ನು ಹೇಳ್ತೀವಿ ನಾವು ಪಾರ್ಟ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ಸೊ ಯಾಕೆ ಸರ್ ಇದನ್ನು ಈ ಒಂದು ಪಾರ್ಟ್ಲಿ ಸೆಕ್ಯೂರ್ಡ್ ಫುಲ್ಲಿ ಸೆಕ್ಯೂರ್ಡ್ ಅಂತ ತಿಳ್ಕೊಬೇಕು? ಖಾಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದರೆ ಸಾಕಲ್ವ, ಅರ್ಥ ಮಾಡ್ಕೊಂಡ್ರೆ ಸಾಕಲ್ವ ಅಂದರೆ ಇಲ್ಲ, ಇದು ನಮಗೆ ಇಂಪಾರ್ಟೆಂಟು. ಯಾಕಂದರೆ ಈ ಒಂದು ಸೆಂಟೆನ್ಸ್ ನೋಡಿ, ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 40,000, ಸೆಕ್ಯೂರಿಟಿ ರಿಲೈಸ್ ಬೈ ದ ಲಿಕ್ವಿಡೇಟರ್ 50,000 ಅಂತ ಕೊಟ್ಟಿದ್ದಾರೆ. ನೋಡಿ, ಸಾಲ ಇರೋದು 40,000, ಮಾರ್ತಾ ಇರೋದು 5 ಜಾಸ್ತಿಗೆ ಮಾರ್ತಾ ಇದ್ದೀವಿ.
ಹಾಗಾದ್ರೆ ಇದನ್ನೇನಂತ ಕರಿತೀವಿ ನಾವು? ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಇದನ್ನ ನಾವೇನೋ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ನೋಡಿ 50,000 ರೂಪಾಯಿ ಮಾಡ್ತಾ ಇರೋದು, ಸಾಲ ಇರೋದು 40,000 ರೂಪಾಯಿ. ಹಾಗಾದ್ರೆ 10,000 ರೂಪಾಯಿ ನಮಗೆ ಎಕ್ಸ್ಟ್ರಾ ಬರ್ತಾ ಇದೆ. ಯಾವಾಗ ಎಕ್ಸ್ಟ್ರಾ ಬರ್ತಾ ಇದೆ ಅದನ್ನ ನಾವು ಏನಂತ ಕರಿತೀವಿ? ಇದನ್ನ ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಹೇಳ್ತೀವಿ. ನಮ್ಗೆ ಎಕ್ಸ್ಟ್ರಾ ಅಮೌಂಟ್ ಬರ್ತದೆ, ನಮ್ಗೇನು ತೊಂದರೆ ಇಲ್ಲ. 50,000 ರೂಪಾಯಿ ಬರುತ್ತೆ, 40,000 ರೂಪಾಯಿ ಅವ್ನಿಗೆ ಸಾಲದನ್ನು ಕೊಟ್ಬಿಡ್ತೀವಿ, 10,000 ರೂಪಾಯಿ ಕಂಪನಿ ಬಳಸ್ಕೊಳುತ್ತೆ. 10,000 ರೂಪಾಯಿ 10,000 ರೂಪಾಯಿನ ಅವ್ರು ಬಳಸ್ಕೊಳ್ತಾರೆ. ಅಕಸ್ಮಾತ್ ಕಡಿಮೆ ಆದಾಗ ಏನು ಮಾಡ್ತೀವಿ? ಅದು ಇಂಪಾರ್ಟೆಂಟ್ ನಮ್ಗೆ ಇಲ್ಲಿ. ಯಾಕೆ ನಾವು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ಅಂದ್ರೆ ಇದಕ್ಕೋಸ್ಕರನೇ. ಒಂದು ವೇಳೆ ಏನಾದರೂ ಅದೇ 40,000 ರೂಪಾಯಿ ಇರುವಂಥ ನಮ್ದು ಸಾಲ ಅಸೆಟ್ನ ಮಾಡಿದಾಗ ಒಂದು 30,000 30,000ಕ್ಕೆ ಸೇಲ್ ಆಗಿದ್ರೆ 10,000 ರೂಪಾಯಿ ಕಡಿಮೆ ಸೇಲ್ ಆಯಿತು. ಅಂಥ ಟೈಮಲ್ಲಿ ಏನು ಮಾಡ್ತೀವಿ? ಮಾರಿ ಬಂದಂಥ ಹಣ ಏನು 30,000 ಇದೆ ಅದನ್ನ ಮೊದಲು ಅವ್ರಿಗೆ ಕೊಟ್ಬಿಡ್ತೀವಿ, ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಕೊಟ್ಬಿಡ್ತೀವಿ. ಇನ್ನು 10,000 ಕೊಡಬೇಕಲ್ಲ ಅವ್ರಿಗೆ. ಈ 10,000ನ ಏನಂತ ಟ್ರೀಟ್ ಮಾಡ್ತೀವಿ? ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಟ್ರೀಟ್ ಮಾಡಿ. ನೋಡಿ, ಈ ಪ್ರಾಬ್ಲಮಲ್ಲಿ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 61,000 ಇದೆ. ಆ 61,000ಕ್ಕೆ ಅಕಸ್ಮಾತ್ 61,000ಕ್ಕೆ ಏನು 10,000 ಬ್ಯಾಲೆನ್ಸ್ ಇದೆ, ಕಡಿಮೆ ಸೇಲ್ ಆಗಿದೆ, 10,000 ಸೇರಿಸಿ ಅದನ್ನು 71,000 ಅಂತ ಬರ್ಕೊಂಡು 71 ಅವ್ರ ಜೊತೆ ಸೇರಿಸಿ ಅವ್ರಿಗೆ ಯಾವ ರೀತಿ ಪೇಮೆಂಟ್ ಮಾಡ್ತೀವಿ, ಎಷ್ಟು ಪರ್ಸೆಂಟೇಜ್ ಪೇಮೆಂಟ್ ಮಾಡ್ತೀವಿ, ಯಾವ ರೀತಿ ಪೇಮೆಂಟ್ ಮಾಡ್ತೀವಿ, ಅದು ಹೆಂಗೆ ಮಾಡ್ತೀವಿ ಅದಕ್ಕೆ ಅದೇ ಪ್ರಕಾರ ಈ ಸೆಕ್ಯೂರ್ ಕ್ರೆಡಿಟಾರ್ಸ್ಗೆ ಆ 10,000 ಸಂಬಂಧಪಟ್ಟಂಗೆ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಸ್ನೇಹಿತರೆ, ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಎಕ್ಸಾಂಪಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಕೊಟ್ಟಾಗ ನಾವೇನು ಮಾಡಬೇಕು? ಅಮೌಂಟ್ ಜಾಸ್ತಿ ಸೇಲ್ ಆಗಿದೆ, ಕಡಿಮೆ ಸೇಲ್ ಆಗಿದೆ. ಜಾಸ್ತಿ ಸೇಲ್ ಆಗಿದ್ರೆ ಅದು ಫುಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಆ ಟೈಮಲ್ಲಿ ನಮ್ಗೇನು ತೊಂದರೆ ಇರೋದಿಲ್ಲ. ಅಕಸ್ಮಾತ್ ಏನಾದರೂ ಅದು ಪಾರ್ಟ್ಲಿ ಸೆಕ್ಯೂರ್ಡ್ ಕಡಿಮೆ ಸೇಲ್ ಆಗಿದ್ರೆ, ಕಡಿಮೆ ಸೇಲ್ ಆಗಿರೋ ಅಮೌಂಟ್ನ ನಾವು ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಕೊಟ್ಬಿಡ್ಬೇಕು. ಎಷ್ಟು ಕಡಿಮೆ ಸೇಲ್ ಆಗಿರುತ್ತಲ್ಲ ಅಮೌಂಟ್ನ ನಾವೇನಂತ ಟ್ರೀಟ್ ಮಾಡಬೇಕು? ಫಸ್ಟ್ ನಾವು ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಟ್ರೀಟ್ ಮಾಡಿ ಅವ್ರು ಯಾವ ರೀತಿ ಪೇಮೆಂಟ್ ಮಾಡ್ತೀವೋ ಆ ರೀತಿ ಪೇಮೆಂಟ್ನ ಮಾಡಬೇಕು. ಆ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ? ಇಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ನ ಫುಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್, ಪಾರ್ಟ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಡಿವೈಡ್ ಮಾಡ್ಕೊಳ್ತೀವಿ. ಮತ್ತೆ ಎರಡನೇ ಭಾಗ ಬಂದಾಗ ಇಲ್ಲಿ ಸೆಕ್ಯೂರ್ ಬಿಟ್ಟು ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಇದ್ದಾರೆ. ಯಾರು ಅನ್ಸೆಕ್ಯೂರ್ ಕ್ರೆಡಿಟರ್ಸು? ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಯಾರಂದ್ರೆ ಯಾರು ನಮಗೆ ಸಾಲ ಕೊಡೋವಾಗ ಡಾಕ್ಯುಮೆಂಟ್ ತಗೊಂಡಿಲ್ಲ, ಯಾವುದೇ ಥರ ಒಂದು ಶೂಟಿನ ತಗೊಳ್ದೆ ಡೈರೆಕ್ಟಾಗಿ ನಮಗೆ ಸಾಲ ಕೊಟ್ಟಿರ್ತಾರೆ, ಅವ್ರನ್ನ ನಾವೇನು ಮಾಡ್ತೀವಿ? ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಒಂದು ರೀತಿಯಲ್ಲಿ ಹೇಳ್ತೀವಿ. ಎರಡನೇ ರೀತಿಯಲ್ಲಿ ಯಾರ್ಯಾರಿಗೆ ಕಂಪನಿ ಡ್ಯೂ ಇದೆ, ಎಂಪ್ಲಾಯೀಸ್ಗೆ ಡ್ಯೂ ಇದ್ರೆ ಎಂಪ್ಲಾಯಿ ಕೊಡೋನು ಅನ್ಸೆಕ್ಯೂರ್ ಕ್ರೆಡಿಟರ್ಸು, ಗೋರ್ಮೆಂಟ್ಗೆ ಡ್ಯೂ ಇದ್ರೆ ಗೋರ್ಮೆಂಟ್ ಕೊಡೋನು ಅನ್ಸೆಕ್ಯೂರ್ ಕ್ರೆಡಿಟರ್ಸು. ಸೊ ಇವ್ರನ್ನ ಯಾರು ಸಾಲ ಕೊಡುವಾಗ ಡಾಕ್ಯುಮೆಂಟ್ ತಗೊಳ್ದೇ ಇರೋರನ್ನ ಮತ್ತೆ ಕಂಪನಿ ಯಾರ್ಯಾರಿಗೆ ಹಣ ಕೊಡೋದಿದೆ, ಬಾಕಿ ಇದೆ, ಅವರೆಲ್ಲರನ್ನೂ ನಾವೇನಂತ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಈ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಲ್ಲಿ ನಮಗೆ ಎರಡು ಭಾಗದಲ್ಲಿ ನಾವು ವಿಂಗಡಣೆ ಮಾಡ್ಕೊಳ್ತೀವಿ. ಒಂದು ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಎರಡನೇದು ಬಂದು ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಅಂತ. ನೋಡಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಇಬ್ರು ಕೂಡ ಅನ್ಸೆಕ್ಯೂರ್ ಕ್ರೆಡಿಟರ್ಸ್. ಇವ್ರು ಯಾರು ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್ 5 ಜನ ಹತ್ರ ನಾವು ಸಾಲ ತಗೊಂಡಿರ್ತೀವಿ, ಅನ್ಸೆಕ್ಯೂರ್ಡ್ ಯಾವುದೋ ಡಾಕ್ಯುಮೆಂಟ್ ಕೊಡದೆ ಇವರೆಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 5 ಜನ ಹತ್ರ ತಗೊಂಡಿರ್ತೀವಿ ಅನ್ಕೊಳ್ಳಿ. 5 ಜನ ಹತ್ರ 1,00,000 ರೂಪಾಯಿ ನಾವು ತಗೊಂಡಿದ್ದೀವಿ ಅಂತ ಸಾಲ ತಗೊಂಡಿದ್ದೀವಿ, ಸಾಲ ಬಾಕಿ ಇದ್ದೀವಿ ಅಂತ ಅನ್ಕೊಳ್ಳೋಣ. ಇವಾಗ ನನ್ನ ಹತ್ರ 2 ಲಕ್ಷ ಬಂತು. ಈ 2 ಲಕ್ಷ ಬಂದಾಗ ನಾನು ಯಾರೋ ಇಬ್ಬರಿಗೆ ಪೇಮೆಂಟ್ ಮಾಡಬೇಕು. ಯಾರಿಗೆ ಮಾಡ್ತೀರಾ ನೀವು ಪೇಮೆಂಟು? ಹೇಗೆ ಮಾಡ್ತೀರಾ? ಬಿಗೆ ಮಾಡ್ತೀರಾ, ಸಿಗ, ಡಿಗ, ಈಗ ಅಂದಾಗ ಕಂಪನಿ ವಿವೇಚನೆಗೆ ಸಂಬಂಧಪಟ್ಟಿದ್ದು. ಅವ್ರು ಯೋಚನೆ ಮಾಡ್ತಾರೆ, ಯಾರು ನಮಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ರು, ಇಲ್ಲ ಯಾರು ನಮಗೆ ಹತ್ರದಲ್ಲಿದ್ದಾರೆ, ಮುಂದೆ ಯೂಸ್ ಆಗ್ತಾರೆ, ಅವೆಲ್ಲ ಯೋಚನೆ ಮಾಡಿ ಯಾರೋ ಇಬ್ಬರಿಗೆ ಏನು ಮಾಡ್ತೀವಿ ಅಂದರೆ ಇವನಿಗೆ ಮತ್ತೆ ಮತ್ತೆ ಹೀಗೆ ಮಾತ್ರ ಮೊದಲು ಕೊಟ್ಬೇಡ ಅಂತ ಯೋಚನೆ ಅನ್ಕೊಂತಾರೆ ಅನ್ಕೊಳ್ಳೋಣ. ಇವರಿಬ್ಬರಿಗೆ ಕೊಟ್ಬೇಡ 2 ಲಕ್ಷ ರೂಪಾಯಿನ ಅಂದ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಇವರು ಪ್ರಾಮುಖ್ಯತೆ ಕೊಟ್ಟಂಗಾಯ್ತು, ಇವ್ರಿಗೆ ಪ್ರಿಫರೆನ್ಸ್ ಕೊಟ್ಟಂಗಾಯ್ತು. ಯಾರಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅವ್ರನ್ನ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಎಲ್ಲರೂ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸೇ, ಅದರಲ್ಲಿ ಯಾರಿಗೆ ನಾವು ಈ ಪ್ರಿಫರೆನ್ಸ್ ಕೊಡ್ತೇವೆ, ಆದ್ಯತೆ ಕೊಡ್ತೇವೆ, ಅವರು ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿದ 3 ಜನ ಇರ್ತಾರಲ್ಲ ಇವ್ರನ್ನ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಎಲ್ಲ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಲ್ಲಿ ಇಬ್ಬರು ಮಾತ್ರ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು, ಉಳಿದವರು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗ್ತಾರೆ. ಸ್ನೇಹಿತರೆ, ಬನ್ನಿ ಈ ಪ್ರಾಬ್ಲಮಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಇನ್ಫಾರ್ಮೇಷನ್ ನೋಡೋಣ. ಸೆಕ್ಯೂರ್ಡ್ ಕ್ರೆಡಿಟ್ ನೋಡಿ, ಫಸ್ಟ್ ಪಾಯಿಂಟಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 40,000 ಅಂತಿದೆ. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 40,000 ಕೊಟ್ಟಿದ್ದಾರೆ. ಅನಂತರ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000 ಅಂತ ಹೇಳಿದ್ದಾರೆ. ಅಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಹತ್ರ ಅಮೌಂಟ್ ಬರ್ಕೊತೀನಿ. ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 61,000 ಇದೆ. ಸೊ 61,000 ಅಂತ ಆಗಿದೆ. ಸ್ನೇಹಿತರೆ, ನಾನು ಇಲ್ಲೇನು ಕ್ಲಾಸಿಫಿಕೇಶನ್ ಮಾಡಿದ್ದೀನಿ ಕ್ರೆಡಿಟರ್ಸ್ನ, ಇದು ಬಂದು ನಿಮಗೆ ಬೇಸಿಕ್ ಆಗಿ ಇರಲಿ ಅಂತಾನೆ. ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೆ ಪ್ರಾಬ್ಲಮ್ನ ಆನ್ಸರ್ ಮಾಡುವಾಗ ಇದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳಿರುವಂಥದ್ದು. ಮತ್ತು ಎರಡನೇ ಭಾಗ ಬಂದಾಗ ಇಲ್ಲಿ ನೋಡಿ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಬರ್ತಾವಲ್ಲ, ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ.
ಈ ಥರ ಸೆಂಟೆನ್ಸಲ್ಲಿ ಅಲ್ಲಿ 3 ಸೆಂಟೆನ್ಸ್ ಬರೋವಂಥ ಪಾಸಿಬಿಲಿಟಿ ಇರುತ್ತೆ. ಅದನ್ನು ನಾನು ಪಾಸಿಬಲ್ ಕೇಸಸ್ ಅಂತ ಬರ್ತೀನಿ. ಯಾವ್ಯಾವ ರೀತಿ ಬರುತ್ತದು ಬಂದರೆ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೇಳಬೇಕು. ಇಲ್ಲಾಂದರೆ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೇಳಿರ್ತಾರೆ. ಇಲ್ಲಾಂದರೆ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಆರ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಇದೆ. ಇಲ್ಲಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಸೆಂಟೆನ್ಸ್ ಈ ಥರ ಕೊಟ್ಟಿದ್ರೆ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಯಾರ ಮೇಲೆ ಹೇಳ್ತಾರೆ ಇಲ್ಲಿ 2% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ಈ ಸೆಂಟೆನ್ಸಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಗ್ಗೆನೂ ಹೇಳ್ತಾ ಇಲ್ಲ, ಅದರ್ ಅನ್ಸೆಕ್ಯೂರ್ಡ್ ಹೇಳ್ತಾ ಇರೋದು. ಜಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಲ್ಲಿ ಪ್ರಿಫರೆನ್ಷಿಯಲು ಸೇರ್ತಾರೆ, ಅದರ್ ಅನ್ಸೆಕ್ಯೂರ್ಡು ಸೇರ್ತಾರೆ ಅಂತ. ಸೊ ಖಾಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಇಬ್ಬರೂ ಸೇರ್ತಾರೆ ಅಂತ ನಮಗೆ ಗೊತ್ತಿರೋದ್ರಿಂದ ಇಬ್ಬರಿಗೂ ಏನು ಪೇಮೆಂಟ್ ಮಾಡ್ತೀವಿ ಅದ್ರ ಮೇಲೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ರೆಮ್ಯುನರೇಷನ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಒಂದು ಕೇಸಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಏನು ನೀವು ಪೇಮೆಂಟ್ ಮಾಡ್ತೀರಾ ಅದ್ರ ಮೇಲೂ 2% ರೆಮ್ಯುನರೇಷನ್ ಕೊಡಬೇಕು. ಮತ್ತು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಏನು ಪೇಮೆಂಟ್ ಮಾಡ್ತೀರಾ ಅದ್ರ ಮೇಲೂ ನೀವು 2% ಕೊಡಬೇಕಾಗತ್ತೆ. ಮತ್ತು ಎರಡೇದು 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಇದು ಇನ್ಕ್ಲೂಡ್ ಮಾಡ್ಕೊಂಬಿಡಿ ಅಂದ್ರೆ ಅರ್ಥ ಏನಂದರೆ ಇಲ್ಲಿ ಕೊಟ್ಟಿರೋದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 2% ಕೊಡಿ, ಇವ್ರನ್ನೂ ಸೇರಿಸ್ಕೊಳ್ಳಿ ಅಂದರೆ ಪೂರ್ತಿ ಎಲ್ಲರೂ ಸೇರಿದಂಗೆ ಆಯಿತು. ಆ ಟೈಮಲ್ಲೂ ಕೂಡ ನಾವೇನು ಮಾಡಬೇಕಂದ್ರೆ ಪೇಮೆಂಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಏನು ಪೇಮೆಂಟ್ ಮಾಡ್ತೀವಿ ಅದ್ರ ಮೇಲೂ 2% ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಏನು ಪೇಮೆಂಟ್ ಮಾಡ್ತೀವಿ ಆ ಪೇಮೆಂಟ್ ಮೇಲೂ 2% ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಏನಾದ್ರು ಈ ಥರ ಕೆಲಸ ಇರುತ್ತೆ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಇದೆ. ಅದರ ಅರ್ಥ ಏನಂದರೆ ಅನ್ಸೆಕ್ಯೂರ್ಡ್ ಇರೋದು ನಮ್ದು 2 ಭಾಗ. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಬಿಟ್ಬಿಟ್ಟು ಅವನು ಹೊರತುಪಡಿಸಿ ಅಂದರೆ ಹಾಗಾದ್ರೆ ನಾವು ಇವ್ರ ಒಬ್ಬನ ಮೇಲೆ ಮಾತ್ರ ಕೊಡಬೇಕು, ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಮಾತ್ರ ಕೊಡಬೇಕಾಗತ್ತೆ. ಸಹಿತ ಈ ಒಂದು ಪ್ರಾಬ್ಲಮಲ್ಲಿ ಏನಿದೆ ಇಲ್ಲಿ 2% ಆನ್ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂದರೆ ನಾವು ಡಿಸ್ಕಸ್ ಮಾಡಿದಂಥ 3 ಕೇಸಲ್ಲಿ 3ನೇ ಕೇಸಿಗೆ ಸಂಬಂಧಪಟ್ಟಿದ್ದಿದೆ. ಈ ಪ್ರಾಬ್ಲಮಲ್ಲಿ ನಾವೇನು ಮಾಡಬೇಕು 3ನೇ ಕೇಸು ಸಂಬಂಧ ಆಗುತ್ತೆ. ಈ ಪ್ರಾಬ್ಲಮಲ್ಲಿ ನಾವು ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಿ 2% ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡೋವಾಗ ಯಾರ ಮೇಲೆ ಮಾತ್ರ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೂಡ ಅಮೌಂಟ್ ಮೇಲೆ ಮಾತ್ರ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದೆರಡು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಪ್ರಾಬ್ಲಮಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮುಂದೆ ಬರುವಂಥ ವಿಡಿಯೋ ಸೆಷನ್ಗಳಲ್ಲಿ ನಾನು ಎಷ್ಟೊಂದು ಡೀಟೇಲಾಗಿ ಮಾತಾಡೋದಿಲ್ಲ, ಅದು ನಿಮಗೆ ಅದು ಶಾರ್ಟ್ಕಟ್ಟಲ್ಲಿ ಹೇಳ್ಕೊಂಡು ನಾನು ಮೂವ್ ಆಗ್ತೀನಿ. ಬನ್ನಿ ಪ್ರಾಬ್ಲಮ್ ಮಾಡೋಣ. ಬನ್ನಿ ಹಾಗಾದ್ರೆ ಪ್ರಾಬ್ಲಮ್ ಎಂತ ಕೇಳಿರೋದು ಅವರು ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್. ಹಾಗಾದ್ರೆ ನಮ್ದು ಹೆಡ್ಡಿಂಗ್ ಏನಾಗಿರಬೇಕು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ. ನೋಡಿ ಇಲ್ಲಿ ಅಕೌಂಟ್ಸ್ ಅಂತ ಕೊಟ್ಟರು ಕೂಡ ಇದು ಅಕೌಂಟ್ ಅಲ್ಲ, ಇದು ಬಂದು ಸ್ಟೇಟ್ಮೆಂಟ್. ಇದು ನಾವು ಅಕೌಂಟಲ್ಲಿ ಏನು ಮಾಡ್ತೀವಿ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು. ಈ ಕಡೆ ಡೆಬಿಟ್ ಸೈಡೆಲ್ಲ 2 ಇಂದ ಪ್ರಾರಂಭ ಮಾಡ್ತೀವಿ, ಕ್ರೆಡಿಟ್ ಸೈಡೆಲ್ಲ ಬೈಯಿಂದ ಪ್ರಾರಂಭ ಮಾಡ್ತೀವಿ. ಅದೇನೂ ಬರೆಯೋಂಗಿಲ್ಲ. ಇದು ಸ್ಟೇಟ್ಮೆಂಟು. ಮತ್ತು ಇನ್ನೊಂದು ಥರ ನೀವು ಹೇಳಿದ್ರೆ ಇದು ಬಂದುಬಿಟ್ಟು ಒಂದು ಕ್ಯಾಶ್ ಬುಕ್ ಥರ, ರೆಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಥರ ಇದು. ಸೊ ಒಂದು ಕಡೆ ರೆಸಿಟ್ಸ್ ಬರೋ ಅಮೌಂಟ್ ಎಲ್ಲ ಒಂದು ಕಡೆ ಬರ್ಕೊತಾರೆ, ಪೇಮೆಂಟ್ ಮಾಡಿದ್ದೆಲ್ಲ ಒಂದು ಕಡೆ ಬರ್ಕೊತಾರೆ. ಇಲ್ಲಿ ಲಿಕ್ವಿಡೇಟರ್ ಮಾಡೋದು ಅದೇ ಕೆಲಸನೇ. ಅವನು 2 ಕೆಲಸ ಇಂಪಾರ್ಟೆಂಟ್ ಕೆಲಸ ಮಾಡೋದು, 2 ಕೆಲಸ ಮಾಡ್ತಾನೆ. ಏನು ಮಾಡ್ತಾನೆ ಬಂದು ಆಸ್ತಿನೆಲ್ಲ ಮಾರಿಬಿಡ್ತಾನೆ, ಇರೋ ಆಸ್ತಿಗಳೆಲ್ಲ ಮಾಡಿ ಏನೇನು ದುಡ್ಡೆಲ್ಲ ಪೂರ್ತಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊತಾನೆ. ಬಂದಿರೋ ದುಡ್ಡಲ್ಲಿ ಯಾರ್ಯಾರಿಗೆ ಸಾಲ ಕೊಡಬೇಕೋ ಅವ್ರಿಗೆಲ್ಲ ಸಾಲ ಕೊಡ್ತಾನೆ. ಇದು 2 ಕೆಲಸ ಮಾಡೋದು. ಈ ಸ್ಟೇಟ್ಮೆಂಟಲ್ಲೂ ಅಷ್ಟೇ ನಾವು ಇದು ಟಿ ಶೇಪ್ ಅಕೌಂಟ್ ಥರನೇ ಇರುತ್ತೆ, ಆದರೆ ಇದು ಬಂದು ಸ್ಟೇಟ್ಮೆಂಟ್ ಅನ್ನೋದನ್ನು ಮರಿಬಾರ್ದು. ಕ್ಯಾಪ್ಷನ್ಸ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್. ಈ ಕಡೆ ರೆಸಿಟ್ ಸೈಡ್ ಅಂತ, ಇದು ಪೇಮೆಂಟ್ ಸೈಡ್ ಅಂತ. ಈ ರೆಸಿಟ್ ಸೈಡ್ ಅಂದರೆ ನಾನು ಡೆಬಿಟ್ ಅಂತಲೇ ಯೂಸ್ ಮಾಡ್ತಾ ಇರ್ತೀನಿ, ನಿಮ್ಗೆ ಅರ್ಥ ಈಸಿ ಆಗುತ್ತೆ. ಸೊ ಈ ಕಡೆ ಏನು ಮಾಡ್ತೀವಿ ಕಂಪನಿಗೆ ಏನೇನು ದುಡ್ಡು ಬರ್ತಾ ಏನೇನು ಮಾರಿ ಬಂದಂಥ ದುಡ್ಡೆಲ್ಲ ಈ ಕಡೆ ಎಂಟ್ರಿ ಮಾಡ್ತೀವಿ, ಈ ಕಡೆ ಒಬ್ಬೊಬ್ಬರಿಗೆ ಪೇಮೆಂಟ್ ಮಾಡ್ತಾ ಬರ್ತೀವಿ. ಈ ಪ್ರಾಬ್ಲಮ್ ಮಾರಿ ಬಂದಂಥ ಅಮೌಂಟ್ ಏನೇನಿದೆ ಒಂದು ಇಲ್ಲಿ ಕೇಳ್ತಾನೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ 40,000 ರೂಪಾಯಿ ಸಾಲ ಇತ್ತು, 50,000 ರೂಪಾಯಿ ಅಸೆಟ್ನ ಮಾರಿದ್ದೀವಿ, ಇದೊಂದು ದುಡ್ಡು ಬರ್ತಾ ಇದೆ. ಇದು ಬಿಟ್ಟು ಮಿಕ್ಕಿದೆಲ್ಲ ದ ರಿಮೈನಿಂಗ್ ಅಸೆಟ್ 52,000, 2 ಅಸೆಟ್ ದುಡ್ಡು ಬರ್ತಾ ಇರೋದಂಗೆ ಕೊಟ್ಟಿರೋದು. ಅದನ್ನ ರೆಕಾರ್ಡ್ ಮಾಡೋಣ ಬನ್ನಿ. ಫಸ್ಟು ಸೆಕ್ಯೂರ್ಡ್ ಅಸೆಟ್ ರಿಯಲೈಸ್ಡ್ ಎಷ್ಟಕ್ಕೆ ಮಾರಿದ್ದೀವಿ ಇಲ್ಲಿ 50,000ಗೆ. ಇಲ್ಲಿ 50,000 ಅಂತ ತೋರಿಸ್ತಾ ಇದೆ, ಇಲ್ಲಿ 50,000 ಇದೆ, 50,000 ಮಾರಿದ್ದೀವಿ. ಐ ವಿಲ್ ರೆಕಾರ್ಡ್ 50,000. ಇದು ಬಿಟ್ಟರೆ ಇದೆಲ್ಲ ಕ್ರೆಡಿಟ್ ಎಲ್ಲ ಸಾಲಗಾರ ಸಂಬಂಧಪಟ್ಟಿದೆ. ಇದು ಕೊಟ್ಟಿರೋದು ರಿಮೈನಿಂಗ್ ಅಸೆಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಹಾಗಾದರೆ ರಿಮೈನಿಂಗ್ ಅಸೆಟ್ಸ್ ಅಥವಾ ಅದರ್ ಅಸೆಟ್ ರಿಯಲೈಸ್ ಬೇರೆ ಎಲ್ಲ ಉಳಿದಿದ್ದ ಅಸೆಟ್ ಏನಿದೆ ಎಷ್ಟಕ್ಕೆ ಸೇಲ್ ಆಗಿದೆ, ಎಷ್ಟಕ್ಕೆ ಆಗಿದೆ ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ 52,000 ಕೊಟ್ಟಿದ್ದಾರೆ. ಸೊ ಇನ್ಯಾವುದೋ ಅಮೌಂಟ್ ಬಂದಿಲ್ಲ. ಸೊ ಟೋಟ್ಲ್ ಮಾಡ್ಕೊಳ್ತೇನೆ 1,02,000. ಅದರ ಅರ್ಥ ಏನಂದರೆ ಎಲ್ಲ ಅಸೆಟ್ನ ಮಾರಿ ಲಿಕ್ವಿಡೇಟರ್ ಕೈಯಲ್ಲಿ 1,02,000 ರೂಪಾಯಿ ಇದೆ ಅಂತ.
ಆ ಅಮೌಂಟ್ನ ನಾನು ಏನು ಮಾಡ್ತೀನಿ, ಒಂದು ಕಡೆ ಇಲ್ಲಿ ಎಂಟ್ರಿ ಮಾಡ್ಕೊತೀನಿ. ಬ್ಯಾಲೆನ್ಸ್ ಅಮೌಂಟ್ ಅವೈಲೇಬಲ್ ಎಷ್ಟಿದೆ ನನ್ನ ಹತ್ರ? 1,02,000 ಇದೆ. ಸೊ ಇವಾಗ ನಾನೇನು ಮಾಡ್ಬೇಕಂದ್ರೆ, ಈ ಒಂದು 1,02,000 ನನ್ನ ಹತ್ರ ಇರೋ ಅಮೌಂಟಲ್ಲಿ ಒಬ್ಬೊಬ್ಬರಿಗೆ ಪೇಮೆಂಟ್ ಮಾಡ್ತಾ ಬರಬೇಕು. ಕಂಪನಿಯ ಸಾಲಗಾರರಿಗೆಲ್ಲ ನಾನು ದುಡ್ಡು ಕೊಡ್ತಾ ಬರಬೇಕು. ಯಾರಿಗೆ ಫಸ್ಟ್ ಕೊಡಬೇಕು, ಯಾರಿಗೆ ನಂತರ ಕೊಡಬೇಕು ಅನ್ನೋದಾದರೆ, ಯಾರು ಮೊದಲು ಕೊಡಬೇಕು ಆಮೇಲೆ ನಂತರ ಯಾರು ಕೊಡಬೇಕಂದ್ರೆ, ಸೊ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅದರಲ್ಲಿ ಸೆಕ್ಷನ್ 53ನಲ್ಲಿ ಒಂದು ಆರ್ಡರ್ ಆಫ್ ಪೇಮೆಂಟ್ ನೀಟಾಗಿ ಕೊಟ್ಟಿದ್ದಾರೆ. ಯಾರಿಗೆ ಮೊದಲು ಕೊಡಬೇಕು, ನೆಕ್ಸ್ಟ್ ಯಾರು ಕೊಡಬೇಕಂತ ಸೆಕ್ಷನ್ 53 IBC ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಹೆಂಗೆ ಯಾರ್ಯಾರು ಕೊಡಬೇಕು ಅಂತ ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಹಾಕ್ತೀನಿ. ಆರ್ಡರ್ ಆಫ್ ಪೇಮೆಂಟ್ ಎಲ್ಲಕ್ಕಿಂತ ಮುಂಚೆ ಯಾರು ಕೊಡಬೇಕು? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಅದಾದಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕು. ಅದಾದಮೇಲೆ ಲಿಕ್ವಿಡೇಷನ್ ರೆಮ್ಯುನರೇಷನ್ ಆ್ಯಂಡ್ ಕಮಿಷನ್ಗೆ ಕೊಡಬೇಕು. ಆಮೇಲೆ ಡಿಬೆಂಚರ್ ಹೋಲ್ಡರ್ಸ್ಗೆ ಏನಾದ್ರು ಸಾಲ ಇದ್ದರೆ ಅದು ಕೊಟ್ಬಿಡ್ಬೇಕು. ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು. ಆಮೇಲೆ ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಆಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಏನು ಆರ್ಡ್ರ್ ಇದೆ, ಈ ಆರ್ಡ್ರನ್ನ ಎಲ್ಲ ಲಿಕ್ವಿಡೇಟರ್ಸು ಎಲ್ಲ ಕಂಪನಿಗಳನ್ನ ಲಿಕ್ವಿಡೇಟ್ ಮಾಡುವಾಗ ಅವ್ರು ಫಾಲೋ ಮಾಡೇ ಮಾಡ್ತಾರೆ. ಆದ್ದರಿಂದ ನಾವು ಕೂಡ ನಮ್ಗೆ ಕೊಟ್ಟಿರೋಂಥ ಲೆಕ್ಕ ನಾವು ಫೈನಲ್ ಸ್ಟೇಟ್ಮೆಂಟ್ ಮಾಡುವಾಗ ಯಾವ ರೀತಿ ಲಿಕ್ವಿಡೇಟರ್ ಹಿಂಗೆ ಮಾಡ್ತಾನೋ ನಾವು ಕೂಡ ಈ ಆರ್ಡರ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಈ ಆರ್ಡರ್ ಪ್ರಕಾರ ಫಸ್ಟ್ ಐಟಮ್ ಏನಿದೆ, ಯಾರಿಗೆ ಕೊಡ್ಬೇಕು ನಾವು? ಸೆಕ್ಯೂರ್ ಕ್ರೆಡಿಟರ್ಸ್ ಕೊಡಬೇಕು. ಪ್ರಾಬ್ಲಮಲ್ಲಿ ಸೆಕ್ಯೂರ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ ಸಾಲ? 40,000 ಇದೆ. ಮಾಡಿದಾಗ ಜಾಸ್ತಿ ಇದ್ದಾಗ ನಮ್ಗೇನು ಚಿಂತೆ ಇಲ್ಲ, ಕಡಿಮೆ ಆದಾಗನೇ ನಾವು ಟ್ರೀಟ್ಮೆಂಟು ಬೇರೆ ಥರ ಮಾಡೋಂಥದ್ದು. ಸೊ ಸೆಕ್ಯೂರ್ ಕ್ರೆಡಿಟರ್ಸ್ ಎಷ್ಟಿದೆ? 40,000 ಇದೆ. 40,000 ಅಮೌಂಟ್ ಕೊಟ್ಬಿಡಿ. ಸೊ 40,000 ಕೊಟ್ಟಾಗ ನಾವು 1,02,000 40,000 ಕೊಟ್ಟರೆ ಆಟೋಮೆಟಿಕ್ ನಮ್ಮ ಕೈಲಿರೋ ಅಮೌಂಟ್ ಕಡಿಮೆ ಆಗೇ ಆಗುತ್ತೆ. ಆದರೆ ಕೈಯಲ್ಲಿ ಅಮೌಂಟ್ ಎಷ್ಟಿದೆ ಅಂದರೆ ಔಟ್ಸೈಡಲ್ಲಿ ಬಂದು ಲೆಸ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇನ್ನೂ 62,000 ಉಳ್ಕೊಂಡಿದೆ ಅಂತ. ಯಾವಾಗ ನಾವು ಈ ಒಂದು ಕ್ರೆಡಿಟ್ ಸೈಡ್ ಅಥವಾ ಪೇಮೆಂಟ್ ಸೈಡ್ ಅಮೌಂಟ್ ಕಾಲಮಲ್ಲಿ ಇಲ್ಲಿ ಎಂಟ್ರಿ ಮಾಡ್ತೀವೋ, ಅಮೌಂಟ್ ಹಾಕಿದ್ರೆ ಸಾಕು, ಇಮಿಡಿಯೇಟಾಗಿ ಬಂದು ನೀವಿಲ್ಲಿ ಲೆಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ಪಡಬೇಕು. ಸೊ ಅಲ್ಲಿಗೇನು ಮಾಡಿದ್ವಿ ನಾವು? ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಟ್ಬಿಡ್ವಿ. ಸೊ ಅಲ್ಲೊಂದು ರೈಟ್ ಆಗಿಬಿಡೋಣ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಟ್ಬಿಟ್ಟಿದ್ದು. ನೆಕ್ಸ್ಟ್ ಯಾರು ಕೊಡಬೇಕು? ಎರಡನೇ ಆರ್ಡರ್ ಯಾರು ಕೊಡಬೇಕು? ಅದಕ್ಕೆ ಬಂದಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಡಬೇಕು. ಪ್ರಾಬ್ಲಮಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 500 ರೂಪಾಯಿ ಕೊಟ್ಟಿದ್ದಾರೆ. ಸೊ 500 ರೂಪಾಯಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು 500 ರೂಪೀಸ್ ಕೊಟ್ಟಿದ್ದಾರೆ. 500 ರೂಪೀಸ್ ಕೊಟ್ಬಿಡಿ. ನಮ್ಮ ಹತ್ರ ದುಡ್ಡಿದೆ 62,000 ಇದೆ. ಆರಾಮಾಗಿ 500 ರೂಪಾಯಿ ಕೊಟ್ಬಿಡೋಣ. ಹಾಗಾದರೆ ನನ್ನ ಹತ್ರ ದುಡ್ಡು ಎಷ್ಟು ಉಳಿದಿದೆ? 61,500 ರೂಪಾಯಿ ದುಡ್ಡು ಉಳಿದಿದೆ. ಅಲ್ಲಿಗೆ ಅರ್ಥ ಏನಂದರೆ ಇದು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ನ ಕ್ಲಿಯರ್ ಮಾಡಿದ್ದೀವಿ ಅಂತ. ನಂತರ ಯಾರು ಕೊಡಬೇಕು? ಲಿಕ್ವಿಡೇಷನ್, ರೆಮ್ಯುನರೇಷನ್ ಮತ್ತು ಕಮಿಷನ್ ಇದ್ರೆ ಕೊಡಿ. ಪ್ರಾಬ್ಲಮಲ್ಲಿ ಕಮಿಷನ್ ಕೊಟ್ಟಿಲ್ಲ, ರೆಮ್ಯುನರೇಷನ್ ಮಾತ್ರ ಕೊಟ್ಟಿದ್ದಾರೆ. ಅದು ರೆಮ್ಯುನರೇಷನ್ 2 ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರ್ಕೊಳ್ತೀನಿ ಆಗ ನಾನು ಏನಂತ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಬನ್ನಿ ಯಾವ ರೀತಿ ಒಂದೊಂದ್ಸರಿ ಓದ್ತೀನಿ ಅದನ್ನು. ದ ಲಿಕ್ವಿಡೇಟರ್ ಇಸ್ ಎಂಟೈಟಲ್ಡ್ ಟು ರೆಮ್ಯುನರೇಷನ್ ಆಫ್ 3% ಆನ್ ಅಸೆಟ್ ರಿಯಲೈಸ್ಡ್. ಅಸೆಟ್ ರಿಯಲೈಸ್ಡ್ ಅಮೌಂಟ್ ಗೊತ್ತು ನಿಮಗೆ. ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಕ್ಯಾಶ್ ಔಟ್ ಕೊಟ್ಟಿಲ್ಲ ಬಿಡಿ, ಖಾಲಿ ಅಸೆಟ್ ರಿಯಲೈಸ್ ಕೊಟ್ಟಿದ್ದಾರೆ. 1,02,000 ಇದೆ. ಆ ಅಮೌಂಟ್ ಮೇಲೆ ನಾವು 3% ಕ್ಯಾಲ್ಕುಲೇಟ್ ಮಾಡಬೇಕು. ಸ್ನೇಹಿತರೆ, ನಿಮಗೆ ಒಂದು ಐಡಿಯಾ ಹೇಳಿರ್ತೀನಿ. ಯಾವಾಗ ನಮಗೆ ಅಮೌಂಟ್ ಗೊತ್ತಿರೋ ಅಮೌಂಟು, ನಿಜವಾಗ್ಲೂ ಗೊತ್ತಿರೋ ಅಮೌಂಟ್ ಇದ್ದರೆ ಅದು 3/100 ಅಂತ ಬರೀಬೇಕು. ಗೊತ್ತಿಲ್ಲದಿರೋ ಅಮೌಂಟ್ ಆದರೆ ಅದು ಏನಾದ್ರು ರೆಮ್ಯುನರೇಷನ್ ಪರ್ಸೆಂಟೇಜ್ ಸೇರ್ಕೊಂಡಿದೆ ಅಂತ ಕೊಟ್ಟರೆ 3/103 ಅಂತ ಬರ್ಕೊಳ್ಬೇಕು. ಗೊತ್ತಿರೋ ಅಮೌಂಟ್ ಆದರೆ. ಗೊತ್ತಿದೆ ಅಮೌಂಟು 3/100. ಗೊತ್ತಿಲ್ಲ ಅಮೌಂಟು ಯಾವುದೋ ಇನ್ನೊಂದು ಪರ್ಸೆಂಟೇಜ್ ಸೇರ್ಕೊಂಡಿದೆ, ಆ ಪರ್ಸೆಂಟೇಜ್ 3% 103, 2% 102 ಅಂತ ಡಿವೈಡ್ ಮಾಡಬೇಕಾಗತ್ತೆ. 2/102, 3/102 ಅಂತ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ರೀತಿಯಲ್ಲಿ ಯಾರಿಗೆ ಪೇಮೆಂಟ್ ನಾವು ಫುಲ್ ಮಾಡಿರ್ತೀವಿ, ಪೂರ್ತಿ ಪೇಮೆಂಟ್ ಮಾಡಿದ್ರೆ 3/100 ಅಂತ ಬರ್ಕೊಳ್ಬೇಕು. 2% 2/100 ಅಂತ ಬರ್ಕೊಳ್ಬೇಕು. 4% ಇದ್ರೆ 4/100. ಪೂರ್ತಿ ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ರೆ, ಪೂರ್ತಿ ಅಮೌಂಟ್ ಪೇಮೆಂಟ್ ಮಾಡದೇ ಇರೋ ಸಂದರ್ಭದಲ್ಲಿ ಅರ್ಧಂಬರ್ಧ ಅಮೌಂಟ್ ಏನಾದ್ರು ನಾವು ಕೊಡ್ತಾ ಇದ್ರೆ, ಮತ್ತು ಅದರಲ್ಲಿ ಏನಾದ್ರು ರೆಮ್ಯುನರೇಷನ್ ಸೇರ್ಕೊಂಡಿದೆ ಅಂತ ಕೊಟ್ಟರೆ ಅವಾಗೇನು ಮಾಡಬೇಕಂದ್ರೆ 2% ಇದ್ದರೆ 2/102. 100ಅಲ್ಲಿ 2% ಸೇರ್ಕೊಂಡ್ಬಿಟ್ಟಿದೆ ರೆಮ್ಯುನರೇಷನ್ ಅಂದರೆ 102. 3% ಇದ್ರೆ 3/102. ಫುಲ್ ಅಮೌಂಟ್ ಪೇಮೆಂಟ್ ಮಾಡಿದ್ರೆ 3/100. ಅರ್ಧಂಬರ್ಧ ಪೇಮೆಂಟ್ ಮಾಡಿ ಯಾವುದೋ ಸೇರ್ಕೊಂಡಿದೆ ಅಂತ ಕೊಟ್ಟರೆ ಅದು ಅವಾಗ ನಾವು 2/102 ಅಂತ ಬರ್ಕೊಳ್ಳೋದು. ಬನ್ನಿ ಇಲ್ಲಿ ಕ್ಯಾಲ್ಕುಲೇಷನ್ ಏನೇನು ಮಾಡೋಣ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಹೇಳ್ತಾನೆ ಅಸೆಟ್ ರಿಯಲೈಸ್ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ನಂಬರ್ 1 ಅಸೆಟ್ ರಿಯಲೈಸ್ ಅಂತ ಬರಿತೀನಿ. ಮತ್ತು ಎರಡನೇ ಪಾಯಿಂಟ್ 2% ಆನ್ ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಅವಾಗ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಕೇಸಸ್ ಏನು ಮಾಡಬೇಕು,
ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಮೇಲೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಲ್ಲಿ ಬರ್ಕೊಳ್ತೀನಿ ನಾನು ಸೆಕೆಂಡ್ ಪಾಯಿಂಟು ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂದರೆ ಇದು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್. ಯಾಕಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಸಪ್ರೇಟಾಗಿ ಮಾಡಿದ್ದಾರೆ, ಅವರೇ ಸಪ್ರೇಟಾಗಿ ಕೊಟ್ಟರೆ. ಅವರು ಅದರ್ ಅಂತ ಹೇಳಿಲ್ಲ ಅಂದರೆ ಕೂಡ ಅದನ್ನು ಅದರ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ನಾವು ಅಂದ್ಕೊಳ್ಬೇಕು. ಬನ್ನಿ ಇದು ಅಮೌಂಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡೋಕ್ಕಾಗತ್ತೆ ಅಂತ. ಫಸ್ಟ್ ಪಾಯಿಂಟು ಆನ್ ಅಸೆಟ್ ರಿಯಲೈಸ್ದು ಅಮೌಂಟ್ ಗೊತ್ತಿದೆ ನಮಗಿಲ್ಲಿ. ಅಮೌಂಟ್ ಗೊತ್ತಿದೆ. ಎಷ್ಟಿದೆ ಅಮೌಂಟು? 1,02,000 ಇದೆ ನಮ್ಮ ಹತ್ರ ರಿಯಲೈಸ್ಡ್ ಅಮೌಂಟು. 3% ಅಮೌಂಟ್ ಗೊತ್ತಿದ್ರೆ ಅಮೌಂಟು 3/100 ಅಂತ ಹೇಳಿದ್ದೀನಿ. 3% ಕ್ಯಾಲ್ಕುಲೇಟ್ ಮಾಡಬೇಕು. 3/100 ಎಷ್ಟಾಗುತ್ತೆ? ಇದು 3,060 rupees ಆಗುತ್ತೆ. ಸೊ ಅಮೌಂಟ್ ಕಾಲಮಲ್ಲಿ ಹಾಕಿದ್ದೀರಾ, ಇಮ್ಮಿಡಿಯೇಟ್ ಹೊರಗಡೆ ಬರಬೇಕು, ಅಷ್ಟು ಅಮೌಂಟ್ನ ನಾವು ಲೆಸ್ ಮಾಡಿಬಿಡ್ಬೇಕು. ಸೊ ಎರಡನೇದು ಮಾಡೋಣ. ಅನ್ಸೆಕ್ಯೂರ್ ಕ್ರೆಡಿಟ್ ಅದರ್ ಅನ್ಸೆಕ್ಯೂರ್ 2% ಅಂತೆ. ಸೊ ಯಾವಾಗ ಕೊಡ್ತೀವಿ ಅದರ್ ಅನ್ಸೆಕ್ಯೂರ್ ಕ್ರೆಡಿಟ್? ಅದಕ್ಕೆ 6ನೇ ಹಂತದಲ್ಲಿ ಕೊಡ್ತೀವಿ. ನಾವು ಈಗ ಇರೋದು 3ನೇ ಹಂತದಲ್ಲಿ. ಸೊ ಇನ್ನು ಡಿಬೆಂಚರ್ಸ್ ಕೊಡಬೇಕು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಉಳಿದಿದ್ರೆ ಅಮೌಂಟ್ ಉಳಿದಿದ್ರೆ ಅವ್ರಿಗೆ ಕೊಡೋದು. ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಜೊತೆಗೆ ಆ ಪರ್ಸೆಂಟ್ ಅವ್ರ ಪ್ರಾಬ್ಲಮಲ್ಲಿ 2% ರೆಮ್ಯುನರೇಷನ್ ಬೇರೆ ಸೇರ್ಕೊಂಡಿದೆ ಅಂತಾರೆ ಆ ಅಮೌಂಟಲ್ಲಿ. ಸೊ ಅದಕ್ಕೆ ನಾವು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಬ್ಲ್ಯಾಂಕ್ ಬಿಟ್ಟಿರ್ತೀನಿ, ಅದು ಬಿಟ್ಟು ಮುಂದೆ ಹೋಗ್ತೀನಿ ಇದನ್ನು. ಸೊ ನೆಕ್ಸ್ಟ್ ಯಾರು ಕೊಡಬೇಕು? ನಾನು ಇಲ್ಲಿ ಡಿಬೆಂಚರ್ಸ್ ಕೊಡಬೇಕು. ಪ್ರಾಬ್ಲಮ್ ನೀವು ಸರ್ಚ್ ಮಾಡಿ ನೋಡಿ, ಡಿಬೆಂಚರ್ ಅಮೌಂಟ್ನ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ಅದರಿಂದ ನಾವು ಅದನ್ನು ಬಿಟ್ಬಿಡೋಣ. ಅದನ್ನು ಅಲ್ಲಿ ಬರೆದು ಡ್ಯಾಶ್ ಹಾಕೋ ಅವಶ್ಯಕತೆ ಇಲ್ಲ. ಡಿಬೆಂಚರ್ ಇಲ್ಲ ಅಂದರೆ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯಾರಿಗೂ ಹೋಗೋಣ? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಹೌದು, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 12,000 ಕೊಟ್ಟಿದ್ದಾರೆ. ಹಾಗಾದ್ರೆ ಬರೀರಿ, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ಅಮೌಂಟು? 12,000 ಇದೆ. ನಮ್ಮ ಹತ್ರ ದುಡ್ಡಿದೆ 12,000 ಕೊಡೋದಕ್ಕೆ. ನಮ್ಮ ಹತ್ರ 58,000 ಚೇಂಜ್ ಇದೆ. ಸೊ ಆರಾಮಾಗಿ 12,000 ಕೊಡ್ಬೋದು. ಕೊಟ್ಬೇಡ ಹಾಗಾದ್ರೆ 12,000 ಕೊಟ್ಬೇಡ. 12,000 ಕೊಟ್ಕೊಳ್ಳಿ. ಎಷ್ಟು ಉಳಿದಿದೆ ನನ್ನ ಹತ್ರ? 46,440 ರೂಪಾಯಿ ಉಳಿದಿದೆ. ಆಯಿತು. ಅಲ್ಲಿಗೆ ಅರ್ಥ ಏನಂದ್ರೆ ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಅಮೌಂಟ್ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಯಾರಿಗೆ ಉಳಿದಿದೆ? ನೆಕ್ಸ್ಟ್ ಯಾರಿಗೆ ಕೊಡಬೇಕು? ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಆದರೆ ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ ಕೊಡೋ ಮುಂಚೆ ಅವ್ರಿಗೆ ಎಷ್ಟು ಕೊಡ್ತೀವೋ ಅದ್ರ ಮೇಲೆ 2% ರೆಮ್ಯುನರೇಷನ್ ಕೊಡಬೇಕಂತೆ. ಅವ್ರಿಗೆ 100 ರೂಪಾಯಿ ಕೊಟ್ಟರೆ 2 ರೂಪಾಯಿ 100 ಕೊಡಬೇಕು. ನೋಡಿ ನೋಡಿ ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ಗೊತ್ತಿಲ್ಲ, ಫಸ್ಟ್ ಪಾಯಿಂಟು. ಮತ್ತು ಎರಡನೇ ವಿಷಯ, ನಾವು ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು? 61,000 ಕೊಡಬೇಕು. ನೋಡಿ ಇಲ್ಲಿ 61,000 ಕೊಡಬೇಕು. ಪೂರ್ತಿ ಅಮೌಂಟ್ ಕೊಡ್ತಾ ಇದೀವ ನಾವಿಲ್ಲಿ? ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ. ಯಾವಾಗ ಪೂರ್ತಿ ಅಮೌಂಟ್ ಕೊಡ್ತಾ ಇಲ್ಲ, ಏನೋ ಪರ್ಸೆಂಟೇಜ್ ಸೇರ್ಕೊಂಡಿದೆ ಅಂದಾಗ 100ಕ್ಕೆ ಆ ಪರ್ಸೆಂಟ್ನ ಅದನ್ನ ಸೇರಿಸ್ಕೊಂಡು ಅದನ್ನ ಡಿನಾಮಿನೇಟ್ರಲ್ಲಿ ಬರ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ 46,440 ರೂಪಾಯಿ ಏನು ಉಳಿದಿದೆ, ಅದರಲ್ಲಿ 2% ಕಮಿಷನು ಕೊಡಬೇಕು, ರೆಮ್ಯುನರೇಷನ್ನು ಕೊಡಬೇಕು, ಜೊತೆಗೆ 100% ಇವರಿಗೆ ಅಮೌಂಟು ಕೊಡಬೇಕು. ಸೊ ಹಾಗಾದ್ರೆ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಬನ್ನಿ, ಯಾವ ಥರ 2% ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಉಳಿದಿರೋ ಅಮೌಂಟು 46,440. ಇದರಲ್ಲಿ 2% ರೆಮ್ಯುನರೇಷನು ಸೇರ್ಕೊಂಡಿದೆ. 100 ರೂಪಾಯಿಗೆ 2 ರೂಪಾಯಿ ಅಂದಾಗ 102 ರೂಪಾಯಿ ಆಗುತ್ತೆ. ಸೊ 102 ರೂಪಾಯಿಗೆ ಸಮ ಇದು. 46,440 ಏನಿದೆ ಅದು 102 ರೂಪಾಯಿಗೆ ಸಮ ಆದರೆ 2 ರೂಪಾಯಿ ರೆಮ್ಯುನರೇಷನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಅದು 910 ರೂಪೀಸ್ ಬರುತ್ತೆ. 910 ರೂಪಾಯಿ ರೆಮ್ಯುನರೇಷನ್ ಕೊಡಬೇಕಾಗತ್ತೆ. ಸೊ ಅಮೌಂಟ್ ಕಾಲಮಲ್ಲಿ ಬರೆದಿದ್ದೀರಾ. ಸೊ ಹೊರಗಡೆ ಬನ್ನಿ, ಮೊದಲು 910ನ ಮೊದಲು ಕ್ಯಾಲ್ಕುಲೇಟ್ ಮಾಡಿ. ಸೊ ಅಲ್ಲಿಗೆ ರೆಮ್ಯುನರೇಷನ್ 2 ಟೈಪ್ ಕೊಟ್ಟಿರೋದ್ರಿಂದ ರೆಮ್ಯುನರೇಷನ್ ಪಾರ್ಟು ಥರ್ಡ್ ಪಾರ್ಟು ಕೂಡ ಕ್ಲಿಯರ್ ಮಾಡೋದಾಯಿತು. ಸೊ 1 2 3 4 5 ಪೂರ್ತಿ ಕ್ಲಿಯರ್ ಆಗಿದೆ. ಇನ್ನು ಉಳಿದಿರೋದೇ ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್. ಉಳಿದ ಅಮೌಂಟ್ನ ಅವ್ರಿಗೆ ಕೊಟ್ಬಿಡೋಣ. ಕೊಟ್ಟಾಗ ಆ ಅಮೌಂಟ್ ಅಷ್ಟಕ್ಕೆ ಲೆಸ್ ಮಾಡಬೇಡಿ. ಸೊ ನಮ್ಮ ಹತ್ರ ಈಗೇನು ದುಡ್ಡು ಏನೂ ಉಳಿದಿಲ್ಲ. ಬಂದಿರೋ ಅಮೌಂಟ್ ಎಲ್ಲ ನಾವು ಹಂಚಿದಾಗೋಯ್ತು. ಸೊ ಲಾಸ್ಟ್ಗೆ ಯಾರಿಗೆ ಅರ್ಧಂಬರ್ಧ ಕೊಟ್ಟಿದ್ದು ನಾವು? ಅನ್ಸೆಕ್ಯೂರ್ ಕ್ರೆಡಿಟರ್ಸ್ಗೆ. ಹಾಗಾದ್ರೆ ಅವರು 1 ರೂಪಾಯಿನಲ್ಲಿ ಎಷ್ಟು ವಾಪಸ್ ಬಂತು, ಅವ್ರು ಹಾಕಿರೋ ಬಂಡವಾಳದಲ್ಲಿ ಎಷ್ಟು ದುಡ್ಡು ಬಂತು ಅಂತ ಚೆಕ್ ಮಾಡೋದಾದರೆ ಅವ್ರಿಗೆ ಟೋಟಲ್ ಮಾಡಿದಾಗ 1,02,000 ಆಗುತ್ತೆ. ನೋಡಿ 61,000 ರೂಪೀಸ್ ನಾವು ಕೊಡಬೇಕಾಗಿತ್ತು ಅವ್ರಿಗೆ. ಆದರೆ ನಾವು ಕೊಡ್ತಾ ಇರೋ ಅಮೌಂಟ್ ಎಷ್ಟು? 45,530 ಕೊಡ್ತಾ ಇದ್ದೀವಿ. ಹಾಗಾದರೆ ಎಷ್ಟು ಬಂತಂದ್ರೆ ಅವ್ರಿಗೆ ಆನ್ಸರ್ ಮಾಡಿದಾಗ 0.75, ಮುಕ್ಕಾಲು ಭಾಗ. 1 ರೂಪಾಯಿನಲ್ಲಿ 75 ಪೈಸೆ ಬರ್ತಾ ಇದೆ. 100 ರೂಪಾಯಿನಲ್ಲಿ 75 ರೂಪಾಯಿ ಬರ್ತಾ ಇದೆ. ಅಂದರೆ 25% ಅಥವಾ 25 ರೂಪಾಯಿ ಏನಾಗ್ತಾ ಇದೆ ಅವ್ರಿಗೆ, ಅವರು ಹಾಕಿರೋ ಬಂಡವಾಳ ಅವ್ರಿಗೆ ವಾಪಸ್ ಬರ್ತಾ ಇಲ್ಲ. ಕಂಪನಿ ಮುಚ್ತಾ ಇರೋದ್ರಿಂದ ಅವ್ರಿಗೆ ಲಾಸ್ ಆಗ್ತಾ ಇದೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಮಾಡಿ ನೀವು ಸ್ಟೇಟ್ಮೆಂಟ್ನ ಕ್ಲೋಸ್ ಮಾಡ್ಬೋದು. ಕೊನೆಗೆ ಒಂದು ಕ್ವಶನ್ ಇಲ್ಲಿ, ನಾವೇನಿಲ್ಲಿ 46,202 ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಆವಾಗ ನಾವು ಅದರ್ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ಗೊತ್ತಿರಲಿಲ್ಲ. ಆದರೆ ಇವಾಗ ಎಷ್ಟು ಕೊಡ್ತೀವಿ ಅಂತ ಗೊತ್ತಲ್ಲ ನಮಗೆ. ಎಷ್ಟು ಕೊಟ್ಟಿರೋದು ಅಮೌಂಟ್ ಕೊಟ್ಟಿರೋದು ನಾವಿಲ್ಲಿ 45,530 ಕೊಟ್ಟಿದ್ವಿ. ಈಗ ಗೊತ್ತಿದ್ರೆ ಏನು ಹೇಳಿದೆ ನಾನು? ಗೊತ್ತಿದ್ರೆ ಅಮೌಂಟು 2/100. ಗೊತ್ತಿಲ್ಲ ಅಂದರೆ ಏನೋ ಸೇರ್ಕೊಂಡಿದ್ರೆ 2/102 ಅಂತ ಹೇಳಿದೆ. ಗೊತ್ತಿರೋ ಅಮೌಂಟ್ ಮೇಲೆ ಸರ್ ಚೆಕ್ ಮಾಡಿ ನೋಡೋಣ. ಬನ್ನಿ ಚೆಕ್ ಮಾಡೋಣ. ಇಲ್ಲಿ ಚೆಕ್
ಗೊತ್ತಿರೋ ಅಮೌಂಟ್ ನನಗೆ ಪೇಮೆಂಟ್ ಮಾಡಿರೋ ಅಮೌಂಟು ನಿಜವಾಗ್ಲೂ ಕೊಟ್ಟೋ ಅಮೌಂಟ್ 45,530 ಆದರೆ ಇಂಟು 2/100. ಯಾಕಂದರೆ ಗೊತ್ತಿರೋ ಅಮೌಂಟ ನಾನು ಗೊತ್ತಿಲ್ಲ ಅಮೌಂಟ್ ಆದರೆ 102 ಬರ್ಕೊತಾ ಇದೆ. ಗೊತ್ತಿರೋ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ₹910 ಬರ್ತಾ ಇದೆ. ಅಲ್ಲಿಗೆ ಇಲ್ಲಿ ನಾವು 46,440 ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗೂ 910 ಬಂತು. 45,530 ಮೇಲೆ ಮಾಡಿದ್ರು 910 ಬಂತು. ಅಲ್ಲಿಗೆ ನಾವು ಲೆಕ್ಕನ ರೆಮ್ಯುನರೇಷನ್ ಪರ್ಸೆಂಟೇಜ್ನ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅರ್ಥ ನಮಗೆ ಇಲ್ಲಿ. ಸ್ನೇಹಿತರೆ, ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ, ಅಂತ ಭಾವಿಸ್ತಾ ನಾನು ಮುಂದಿನ ಸೆಷನಲ್ಲಿ ಇನ್ನೂ ಕೆಲವು ಲೆಕ್ಕಗಳನ್ನ ನಾವು ಮಾಡೋಣ. ದಯಮಾಡಿ ಈ ಒಂದು ಚಾನಲ್ನ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸೆಷನಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.